ನಮಸ್ಕಾರ. ತುಲಾರಾಶಿಯವರ ಪಾಲಿಗೆ ಮುಂದಿನ 4 ದಿನಗಳು ಬಹಳ ಮುಖ್ಯ. ಗ್ರಹಗಳ ಸ್ಥಿತಿಗತಿಗಳು ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನು ತರುವ ಸೂಚನೆ ನೀಡ್ತಾ ಇವೆ. ಹಾಗಾದ್ರೆ ಆ ಬದಲಾವಣೆಗಳು ಯಾವುವು, ಅವುಗಳನ್ನು ಎದುರಿಸೋದು ಹೇಗೆ? ಬನ್ನಿ ಈ ವಿವರಣೆಯಲ್ಲಿ ಒಂದೊಂದಾಗಿ ನೋಡೋಣ. ಹೌದು, ಒಂದು ಸುದ್ದಿ ಜೀವನವನ್ನೇ ಬದಲಾಯಿಸಬಹುದು ಅನ್ನೋ ಈ ಮಾತಿದೆಯಲ್ಲ, ಇದು ಮುಂಬರುವ ದಿನಗಳಿಗೆ ಹೇಳಿ ಮಾಡಿಸಿದಂತಿದೆ. ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದ ಒಂದು ಒಳ್ಳೆ ಸುದ್ದಿ ಬರ್ಬೋದು, ಅದು ಜೀವನದ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಜಕ್ಕೂ ಇದೊಂದು ದೊಡ್ಡ ಪರಿವರ್ತನೆಯ ಸಮಯ ಅಂತಾನೆ ಹೇಳ್ಬೋದು. ಗಮನ ಇರಲಿ, ಏಪ್ರಿಲ್ 8ರಿಂದ 11 ಈ 4 ದಿನಗಳು ತುಲಾರಾಶಿಯವರ ಪಾಲಿಗೆ ತುಂಬಾ ನಿರ್ಣಾಯಕ. ಯಾಕೆ ಅಂತೀರಾ? ಯಾಕಂದ್ರೆ ಈ ಸಮಯದಲ್ಲಿ ತೆಗೆದುಕೊಳ್ಳೋ ಪ್ರತಿಯೊಂದು ನಿರ್ಧಾರ, ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಹಾಗಾದ್ರೆ ಈ 4 ದಿನಗಳ ಜರ್ನಿ ಹೇಗಿರುತ್ತೆ ನೋಡಿ. ಬುಧವಾರದಂದು ಮನಸ್ಸಲ್ಲಿ ಒಂದು ಹೊಸ ಸ್ಪಷ್ಟತೆ ಸಿಗುತ್ತೆ. ಆದರೆ ಗುರುವಾರ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗ್ಬೋದು. ಶುಕ್ರವಾರ ಖುಷಿ ಕೊಡುವಂಥ ಕೆಲವು ಕ್ಷಣಗಳು ಇರುತ್ತೆ. ಮತ್ತು ಶನಿವಾರ ಅದು ಆತ್ಮಾವಲೋಕನ ಮಾಡ್ಕೊಳ್ಳೋಕೆ, ಅಂದ್ರೆ ನಮ್ಮ ಬಗ್ಗೆ ನಾವೇ ಯೋಚಿಸೋಕೆ ಮೀಸಲಾದ ದಿನ. ಇನ್ನೊಂದು ಪ್ರಮುಖವಾದ ವಿಷಯ ಅಂದ್ರೆ, ಈ ಸಮಯದಲ್ಲಿ ಮಾತಿನಲ್ಲಿ ಮತ್ತೆ ನಡವಳಿಕೆಯಲ್ಲಿ ತುಂಬಾ ಜಾಗರೂಕತೆ ಇರಬೇಕು. ಯಾಕಂದ್ರೆ ಈ ದಿನಗಳಲ್ಲಿ ಆಡುವ ಮಾತುಗಳು, ಮಾಡುವ ಕೆಲಸಗಳು ಅಕ್ಕಪಕ್ಕದವರ ಮೇಲೆ ನಾವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಆಳವಾದ ಪರಿಣಾಮ ಬೀರಬಹುದು. ಸರಿ, ಈಗ ವೃತ್ತಿಜೀವನದ ಕಡೆಗೆ ಬರೋಣ. ಕೆಲಸದ ವಿಚಾರದಲ್ಲಿ ಈ ದಿನಗಳು ಹೇಗಿರುತ್ತೆ? ಇಲ್ಲಿ ಒಂದು ಕಡೆ ಒತ್ತಡ ಕಾಣಿಸಿದ್ರೆ ಇನ್ನೊಂದು ಕಡೆ ಹೊಸ ಅವಕಾಶಗಳು ಕಾಣಿಸ್ತಾ ಇವೆ. ಈ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ನೋಡೋಣ. ವರ್ಕ್ ಪ್ಲೇಸ್ನಲ್ಲಿ ಸ್ವಲ್ಪ ಸವಾಲುಗಳು ಎದುರಾಗಬಹುದು. ಅದರಲ್ಲೂ ಗುರುವಾರದಂದು ಪ್ರೆಷರ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೆ ಇಲ್ಲಿ ಒಂದು ಟ್ರಿಕ್ ಇದೆ. ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗದೆ ಶಾಂತವಾಗಿ ಕೆಲಸ ಮುಗಿಸಿದ್ರೆ ಅದೇ ಮೇಲಧಿಕಾರಿಗಳ ವಿಶ್ವಾಸ ಗಳಿಸೋಕೆ ಒಂದು ಸುವರ್ಣ ಅವಕಾಶವಾಗಿ ಬದಲಾಗುತ್ತೆ. ಈ ದಿನಗಳಲ್ಲಿ ಹೊಸಬರ ಪರಿಚಯಕ್ಕೆ ಒಂದು ವಿಶೇಷ ಶಕ್ತಿ ಇರುತ್ತೆ. ಅಂದ್ರೆ ಕೆಲಸದ ಮೇಲೆ ಅಥವಾ ಬಿಸ್ನೆಸ್ಗಾಗಿ ಭೇಟಿಯಾಗೋ ಒಬ್ಬ ಹೊಸ ವ್ಯಕ್ತಿ, ಅವರಿಂದ ಒಂದು ಅದ್ಭುತ ಐಡಿಯಾ ಹುಟ್ಟಬಹುದು. ಇದೇನಪ್ಪ ಸುಮ್ಮನೆ ಕ್ಯಾಶುಯಲ್ ಆಗಿ ಪರಿಚಯ ಆದ್ರು ಅಂತ ಅನ್ಕೊಂಡಿದ್ದು ಮುಂದೊಂದಿನ ದೊಡ್ಡ ಮಟ್ಟದಲ್ಲಿ ಸಹಾಯಕ್ಕೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಯಾರನ್ನೂ ಕಡೆಗಣಿಸಬೇಡಿ. ಓಕೆ, ಕೆಲಸದಾಯ್ತು. ಈಗ ವೈಯಕ್ತಿಕ ಸಂಬಂಧಗಳ ಕಡೆ ಗಮನ ಹರಿಸೋಣ. ಕುಟುಂಬದಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಕಾಪಾಡ್ಕೊಳ್ಳೋಕೆ ಏನ್ ಮಾಡಬೇಕು ನೋಡಿ. ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಜೊತೆ ಏನಾದರೂ ಮುನಿಸು, ತಪ್ಪು ತಿಳುವಳಿಕೆ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಇದು ಪರ್ಫೆಕ್ಟ್ ಟೈಮ್. ಎಷ್ಟೋ ದಿನಗಳಿಂದ ಮನಸ್ಸಲ್ಲಿಟ್ಕೊಂಡಿರೋ ಸಣ್ಣ ಪುಟ್ಟ ಬೇಜಾರನ್ನ ಬಗೆಹರಿಸ್ಕೊಳ್ಳಕ್ಕೆ ಮೊದಲು ಮಾತನಾಡಕ್ಕೆ ಮುಂದಾದ್ರೆ ಸಾಕು, ಎಲ್ಲವೂ ಸರಿಯೋಗತ್ತೆ. ಸಂಬಂಧಗಳು ಮತ್ತೆ ಗಟ್ಟಿಯಾಗತ್ತೆ. ಪ್ರೀತಿಯಲ್ಲಿರುವವರಿಗೆ ಇದು ಸ್ವಲ್ಪ ಎಮೋಷನಲ್ ಆದ ಸಮಯ. ಆದರೆ ಸಂಗಾತಿಯ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಅದಿಬ್ಬರ ನಡುವಿನ ಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ, ಇನ್ನಷ್ಟು ಆಳವಾಗಿಸುತ್ತೆ. ಸೊ ಮಾತುಕತೆ ಬಹಳ ಮುಖ್ಯ. ಈಗ ಬರೋಣ ಹಣಕಾಸಿನ ವಿಷಯಕ್ಕೆ. ಈ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಹೇಗಿರುತ್ತೆ? ಇದನ್ನ ನಿಭಾಯಿಸೋಕೆ ಸ್ವಲ್ಪ ಶಿಸ್ತು ಬೇಕು, ಜೊತೆಗೆ ಸ್ವಲ್ಪ ಆಶಾವಾದ ಕೂಡ ಬೇಕು. ಫೈನಾನ್ಷಿಯಲ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದು ಈ ಸಮಯದಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಕುಟುಂಬದ ವಿಚಾರವಾಗಿ ಅನಿರೀಕ್ಷಿತ ಖರ್ಚುಗಳು ಬರುವ ಸಾಧ್ಯತೆ ಇದೆ. ಸೊ ಸ್ವಲ್ಪ ಜಾಗರೂಕತೆ ಇರಲಿ. ಆದರೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಶುಕ್ರವಾರದೊಂದು ಸಣ್ಣದಾಗಿ ಹಣಕಾಸಿನ ಲಾಭ ಆಗಬಹುದು, ಅಥವಾ ಎಲ್ಲೋ ಬರಬೇಕಾಗಿದ್ದ ಹಳೆ ಬಾಕಿ ವಾಪಸ್ ಬರಬಹುದು. ಸರಿ, ಕೆಲ್ಸ, ಹಣ, ಸಂಬಂಧ ಇದೆಲ್ಲದರ ನಡುವೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರೋಗ್ಯ ಅಲ್ವಾ? ಹಾಗಾದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೂ ಗಮನ ಕೊಡೋಣ. ಈ ದಿನಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ದೊಡ್ಡ ಚಾಲೆಂಜ್ ಅಂದ್ರೆ ಕೆಲಸದ ಒತ್ತಡದಿಂದ ಆಗೋ ಆಯಾಸ. ಇದನ್ನ ನಿಭಾಯಿಸೋಕೆ ಒಂದೇ ದಾರಿ, ಅದು ಸರಿಯಾದ ವಿಶ್ರಾಂತಿ. ರೆಸ್ಟ್ ಮಾಡೋದಕ್ಕೆ ಮೊದಲ ಪ್ರಿಯಾರಿಟಿ ಕೊಡಬೇಕು. ಇಲ್ಲ ಅಂದ್ರೆ ಅದರ ಎಫೆಕ್ಟ್ ಕೆಲ್ಸದ ಮೇಲೂ ಬೀಳುತ್ತೆ. ಈ ಸ್ಟ್ರೆಸ್ ಮ್ಯಾನೇಜ್ ಮಾಡೋಕೆ ಮತ್ತೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋಕೆ ಕೆಲವು ಸಿಂಪಲ್ ಸ್ಟೆಪ್ಸ್ ಇವೆ. ಮೊದಲನೇದಾಗಿ, ನಿದ್ದೆಯನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಎರಡನೇದು, ಎಷ್ಟೇ ಬ್ಯುಸಿ ಇದ್ರೂ ತಮ್ಗಾಗಿ ಅಂತ ಸ್ವಲ್ಪ ಸಮಯ ಮೀಸಲಿಡಬೇಕು. ಮತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಇದೆಲ್ಲ ಆತ್ಮವಿಶ್ವಾಸವನ್ನ ಹೆಚ್ಚಿಸೋಕೆ ತುಂಬಾ ಸಹಾಯ ಮಾಡುತ್ತೆ. ಕೊನೆಯದಾಗಿ, ಈ ಎಲ್ಲಾ ಸವಾಲುಗಳನ್ನ ಎದುರಿಸೋಕೆ ಬೇಕಾದ ಶಕ್ತಿ ಮತ್ತು ಮನಃಶಾಂತಿಯನ್ನ ಪಡ್ಕೊಳ್ಳೋಕೆ ಕೆಲವು ಆಧ್ಯಾತ್ಮಿಕ ಮಾರ್ಗಗಳನ್ನು ಕೂಡ ಸೂಚಿಸಲಾಗಿದೆ. ಅವು ಯಾವುವು ಅಂತ ನೋಡೋಣ. ಇಲ್ಲಿ ಕಾಣ್ತಾ ಇರುವ ಓಂ ಶುಕ್ರಾಯ ನಮಃ ಮಂತ್ರ ಇದೆಯಲ್ಲ, ಇದನ್ನ 11 ಅಥವಾ 21 ಬಾರಿ ಪಠಣ ಮಾಡೋದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಇದು ಒಂದು ರೀತಿಯಲ್ಲಿ ಮನಸ್ಸಿಗೆ ಸ್ಥಿರತೆಯನ್ನ ಕೊಡೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಶುಕ್ರವಾರದಿಂದು ಲಕ್ಷ್ಮೀದೇವಿಯನ್ನ ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೆಯದು. ಜೊತೆಗೆ ಕಷ್ಟದಲ್ಲಿರುವವರಿಗೆ, ಅಗತ್ಯವಿರುವವರಿಗೆ ಕೈಲಾದಷ್ಟು ಸಣ್ಣ ಸಹಾಯ ಮಾಡಿದ್ರೂ ಸಾಕು. ಅದರಿಂದ ಒಳ್ಳೆ ಫಲಿತಾಂಶಗಳು ಸಿಗುತ್ತೆ. ನೆನಪಿಡಿ,
ನಾವು ಮಾಡುವ ಒಳ್ಳೆ ಕೆಲಸಗಳು ಯಾವತ್ತಿದ್ರೂ ನಮಗೆ ಆಶೀರ್ವಾದವಾಗಿ ವಾಪಸ್ ಬರುತ್ತೆ. ನೋಡಿ, ಈ 4 ದಿನಗಳು ಅದೆಷ್ಟು ಪ್ರಮುಖ ಅಂದ್ರೆ ಇಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆಯೂ ಮುಖ್ಯ. ಹಾಗಾದ್ರೆ ಈ 4 ದಿನಗಳಲ್ಲಿ ತೆಗೆದುಕೊಳ್ಳುವ ಆ ಒಂದು ನಿರ್ಧಾರ ಯಾವುದು? ಅದು ಇಡೀ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಹುದು. ಇದನ್ನ ತುಲಾರಾಶಿಯವರು ಯೋಚನೆ ಮಾಡಬೇಕಾದ ಸಮಯವಿದು.